ಆದ್ರೆ ಈ ದೇವರ ಕೆಲಸವನ್ನು ಕೂಡ ಕೆಲವೊಂದು ಸಲ ದುರುಪಯೋಗ ಪಡಿಸಿಕೊಳ್ತಾರೆ. ಆದ್ರೆ ತಮ್ಮ ಕೆಲಸವನ್ನ ನಿಷ್ಠೆಯಿಂದ, ಪ್ರೀತಿಯಿಂದ, ವಿಶ್ವಾಸದಿಂದ, ನಿಷ್ಕಲ್ಮಶದಿಂದ ಸಮಾಜಕ್ಕೆ ಯಾವುದಾದ್ರೂ ಒಂದು ರೀತಿಯಲ್ಲಿ ಒಳ್ಳೆಯದನ್ನ ಮಾಡುತ್ತಾ ಇರೋದು ಕಲಾಸಿಪಾಳ್ಯಂನ ಠಾಣಾಧಿಕಾರಿ ಎಸ್.ಆರ್. ರಾಘವೇಂದ್ರ. ಪೊಲೀಸ್ ಅಂದ್ರೆ ಸರ್ಕಾರಿ ಕೆಲಸ ಮಾತ್ರವಲ್ಲದೆ ಸಮಾಜದ ಕುಂದು ಕೊರತೆಗಳನ್ನ ಆಲಿಸ್ತಾರೆ ಎಸ್.ಆರ್. ರಾಘವೇಂದ್ರರವರು. ಇನ್ನು ಇವರು ಜನರ ಜೊತೆ ಬೆರೆಯುವುದರಿಂದ ಪೊಲೀಸ್ ಮತ್ತು ಜನರ ಸಂಬಂಧ ಇನ್ನೂ ಗಟ್ಟಿಯಾಗಿದೆ. ನಾವು ಯಾಕೆ ಎಸ್.ಆರ್. ರಾಘವೇಂದ್ರರವರ ಕಾರ್ಯವೈಖರಿ ವಿಭಿನ್ನ ಅಂತ ಇರೋದು ಅಂದ್ರೆ, ನಮ್ಗೆ ಏನಾದ್ರೂ ತೊಂದರೆ ಆದ್ರೆ ನಾವೇ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಮಾಡ್ತೇವೆ. ಆದ್ರೆ ರಾಘವೇಂದ್ರರವರು ಪ್ರತಿ ಏರಿಯಾಗೂ ಹೋಗಿ ಜನರ ಕಷ್ಟಗಳನ್ನ ಆಲಿಸ್ತಾರೆ. ಜೊತೆಗೆ ಜನರಲ್ಲಿ ಕ್ರೈಮ್ ಬಗ್ಗೆ ಜಾಗೃತಿಯನ್ನ ಮೂಡಿಸ್ತಿದ್ದಾರೆ. ಅವರು ಏನೇನ್ ಮಾಡಿದಾರೆ ಅಂದ್ರೆ, ಈಗ ಜನಗಳ ಮಧ್ಯದಲ್ಲಿ ಅವರು ಹೋಗ್ತಾ ಇದಾರೆ. ನಾವು ಕಂಡಂಗೆ ಅವ್ರು ಜನಗಳಿಗೆ ಹತ್ತಿರದಲ್ಲಿ ಅಂದ್ರೆ ಈ ಪೊಲೀಸ್ ಪಬ್ಲಿಕ್ ರಿಲೇಶನ್ಶಿಪ್ ಅಷ್ಟೇ ಹತ್ತಿರದಲ್ಲಿ ಅವರು ಮೂವ್ಮೆಂಟ್ ಮಾಡ್ತಾ ಇದಾರೆ. ಅಂದ್ರೆ ಜನಗಳು ಪೊಲೀಸ್ ಸ್ಟೇಷನ್ ಬರೋದ್ರಿಂದ ಬರೋದಲ್ಲ, ಇವರೇ ಜನಗಳ ಮಧ್ಯದಲ್ಲಿ ಹೋಗ್ತಾ ಇದಾರೆ. ಸ್ಲಮ್ ಏರಿಯಾಗಳಾಗಿರ್ಬೋದು, ಮತ್ತೆ ಯಾವುದೇ ಒಂದು ಅಲ್ಲಿ ಹೋಗಿ ಅವ್ರಿಗೆಲ್ಲ ಬುಕ್ ಆಗಿರ್ಬೋದು, ಮತ್ತೆ ಅವ್ರಿಗೆ ಏನ್ ಸಪೋರ್ಟ್ ಬೇಕು, ಫೀಸ್ ಇರ್ಬೋದು, ಆ ತರ ಎಲ್ಲ ಸಪೋರ್ಟಿಂಗ್ ಕೊಡ್ತಾ ಇದಾರೆ. ಮತ್ತೆ ಅಲ್ಲಿ ಹೋಗಿ ಜನಗಳ ಮಧ್ಯದಲ್ಲಿ ಈ ಕ್ರೈಮು, ಈ ಅವೇರ್ನೆಸ್ ಬಗ್ಗೆ, ಈಗ ತಪ್ಪುಗಳ ಬಗ್ಗೆ, ಈಗ ಇದ್ರ ಬಗ್ಗೆ ಎಲ್ಲ ಅವೇರ್ನೆಸ್, ಲಾ ಬಗ್ಗೆ ಎಲ್ಲ ಅವೇರ್ನೆಸ್ ಪ್ರೋಗ್ರಾಮ್ಸ್ ಎಲ್ಲ ಕೊಡ್ತಾ ಇದಾರೆ. ಸೊ ಅದೆಲ್ಲ ಕೊಟ್ಕೊಂಡು ಇವರು ACP ಅವರು ಅವರೆಲ್ಲ ಗ್ರೂಪ್ ಮಾಡ್ಕೊಂಡು ಅವರೆಲ್ಲ ಹೋಗಿ ಅದರ ಅವೇರ್ನೆಸ್ ಪ್ರೋಗ್ರಾಮ್ಸ್ ಎಲ್ಲ ಕೊಟ್ಕೊಂಡಿದ್ದಾರೆ. ಇನ್ನು ಸ್ಲಂಗಳಲ್ಲಿ ಮಕ್ಕಳಿಗೆ ಪುಸ್ತಕ, ಶಾಲೆಯ ಫೀಸ್ ಮತ್ತು ಆರ್ಥಿಕ ನೆರವನ್ನು ಕೂಡ ನೀಡ್ತಾರೆ. ಕೆಲವೊಂದು ಸಲ ಕೆಳದರ್ಜೆ ಪೊಲೀಸರು ಸಾಕಷ್ಟು ಶ್ರಮದಿಂದ ಗ್ರೌಂಡ್ ಲೆವೆಲ್ ಕೆಲಸ ಮಾಡಿ ಮೇಲಾಧಿಕಾರಿಗಳಿಗೆ ಸಲ್ಲುತ್ತೆ. ಹೀಗಾಗಿ ತಮ್ಮ ಸ್ಟೇಷನ್ ನಲ್ಲಿ ಸಿಬ್ಬಂದಿಗಳ ಕೆಲಸವನ್ನ ಗುರುತಿಸಿ ಹಾಗೇನೆ ಮತ್ತಷ್ಟು ಕೆಲಸವನ್ನ ಮಾಡಲೆಂದು ಪ್ರೇರೇಪಿಸಲು ರಾಘವೇಂದ್ರರವರು ತಿಂಗಳಿಗೊಮ್ಮೆ ತಮ್ಮ ನಿಷ್ಠಾವಂತ ಠಾಣಾ ಸಿಬ್ಬಂದಿಗೆ ಸರ್ಟಿಫಿಕೇಟ್ ಅನ್ನ ನೀಡ್ತಾರೆ. ಇವರ ಈ ಕೆಲಸವನ್ನ ಸಾಕಷ್ಟು ಸಂಘ ಸಂಸ್ಥೆಗಳು ಗುರುತಿಸಿ ಸನ್ಮಾನಿಸಿವೆ. ಈಗ ನ್ಯಾಷನಲ್ ಕ್ರೈಮ್ ಇನ್ವೆಸ್ಟಿಗೇಷನ್ ಬ್ಯೂರೋ ಮತ್ತು ನ್ಯಾಷನಲ್ ಮೀಡಿಯಾ ಕೌನ್ಸಿಲ್ ಜಂಟಿಯಾಗಿ ಎಸ್.ಆರ್. ರಾಘವೇಂದ್ರ ಅವರ ಸಮಾಜಮುಖಿ ಕೆಲಸಕ್ಕೆ ಸನ್ಮಾನಿಸಿ ಪ್ರಮಾಣ ಪತ್ರವನ್ನ ನೀಡಿದೆ. ಇನ್ನು ಇವರು ಮಾಡುವ ಕೆಲಸ ಬೇರೆ ಪೊಲೀಸ್ ಅಧಿಕಾರಿಗೂ ಮಾರ್ಗದರ್ಶನವಾಗಿ ಅನ್ನೋದು ನಮ್ಮೆಲ್ಲರ ಆಶಯ. ಒಟ್ಟಲ್ಲಿ ನಮ್ಮಲ್ಲೇ ಒಬ್ಬರಾಗಿ ನಮ್ಮ ಕಷ್ಟಕ್ಕೂ ಕೂಡ ಸ್ಪಂದಿಸುವ ಈ ಅಧಿಕಾರಿಗೆ ಒಂದು ಹ್ಯಾಟ್ಸ್ ಆಫ್ ಹೇಳಲೇಬೇಕು. ಕ್ಯಾಮರಾಮನ್ ನಾಗರಾಜ್ ಜೊತೆ ವಜ್ರಮೂರ್ತಿ, ಜನತಾ ಟಿವಿ. ಹೆಂಡತಿಯ ಶ್ರೀಮಂತಿಕೆ ದಾಹಕ್ಕೆ ಮನನೊಂದ ಗಂಡ ಡೆತ್ ನೋಟ್